ಗಣ್ಯರು ಬಂದಿದ್ದಾರೆ, ಯಶೋರ್ ಬಂದಿದ್ದಾರೆ, ಅರವಿಂದ್ ಬೆಲ್ಲದ್ ಅವರು, ಬೈರತಿ ಸುರೇಶ್ ಅವರು, ಬಸವರಾಜ್ ಅವರು ಎಲ್ಲ ಬಂದು ಏನು ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಎಷ್ಟು ಖುಷಿ ಇದೆ ಸರ್. ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ 45 ಲಕ್ಷ ಇರುವಂತ ಒಂದು ಕುರುಬ ಸಮಾಜಕ್ಕೆ ಕಳೆದ 40 ವರ್ಷಗಳಿಂದ ಈ ರೀತಿ ಒಂದು ರಾಜ್ಯಸಭಾ ಸ್ಥಾನಮಾನ ಇರಲಿಲ್ಲ. ಆ ಒಂದು ಕೊರತೆಯನ್ನ ತುಂಬುವಂತ ಕೆಲಸವನ್ನ ಸನ್ಮಾನ್ಯ ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ರಾಷ್ಟ್ರೀಯ ಅಧ್ಯಕ್ಷ ಅಂತ ನಿತಿನ್ ನವೀನ್ ಅವರು ವಿಶೇಷ ಕಾಳಜಿ ವಹಿಸಿ ನಮ್ಮ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತು ಶ್ರೀಯುತ ಸಂತೋಷ್ ಜಿ ಅವರು ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಮತ್ತು BS ಯಡಿಯೂರಪ್ಪ ಬಹಳ ಆಸ್ಥೆ ವಹಿಸಿ ಈ ಒಂದು ಸ್ಥಾನಮಾನ ಸಿಗುವ ರೀತಿ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪಕ್ಷದ ಕಟ್ಟಾಳವಾಗಿ ಹಲವಾರು ವರ್ಷಗಳಿಂದ ದುಡಿದುಕೊಂಡು ಬಂದಿದ್ದೀರಿ. ಆ ದುಡಿಮೆಗೆ ತಕ್ಕ ಫಲ ಅಂತ ಅನಿಸ್ತದೆ. ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸವನ್ನ ಖಂಡಿತ ನಮ್ಮ ಕೇಂದ್ರದ ನಾಯಕತ್ವ ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ನನಗನ್ಸುತ್ತೆ ಎಲ್ಲಾ ಕಾರ್ಯಕರ್ತರು ಒಂದಲ್ಲ ಒಂದು ದಿನ ಈ ರೀತಿಯ ಒಂದು ಧನ್ಯತಾ ಭಾವಕ್ಕೆ ಒಳಗಾಗುವಂತ ಕ್ಷಣ ಬಂದೇ ಬರುತ್ತೆ. ಆ ರೀತಿಯ ಕ್ಷಣ ಇವತ್ತು ನನಗೆ ಬಂದಿದೆ. ಸರ್, ಏನಂತಂದ್ರೆ ಈ ಸಾಕಷ್ಟು ನಿರುದ್ಯೋಗಿ ಸಾಕಷ್ಟು ಸಮಸ್ಯೆಗಳು ನಡೀತಾ ಇದಾವೆ. MLC ಆಗಿ ಒಂದು ನಿರ್ಧಾರ ಸದಸ್ಯನಾಗಿ ತಾವು ಏನನ್ನ ಒಂದು ತೀರ್ಮಾನ ಅಥವಾ ನಿಮ್ಮ ಯೋಜನೆಗಳನ್ನು ಏನೇನು ಹಮ್ಮಿಕೊಂಡಿದ್ದೀರಿ? ರಾಜ್ಯಸಭಾ ಸದಸ್ಯನಾಗಿ ನಾನು ಕೇಂದ್ರದಲ್ಲಿ ವಿಶೇಷವಾಗಿ ಇವತ್ತೇನು ನರೇಂದ್ರ ಮೋದಿ ಅವರ ಒಂದು ವಿಕಸಿತ ಭಾರತ 2047 ಏನವರ ಗುರಿ ಇದೆ, ಆ ಗುರಿಯ ಒಂದು ಮಾರ್ಗದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸವನ್ನ ಮಾಡುವಂತ ಸಂಕಲ್ಪವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಅದ್ರ ಜೊತೆಯಾಗಿ ಕೈ ಜೋಡಿಸುವಂತ ಕೆಲಸವನ್ನ ನಾನು ಕೂಡ ಮಾಡ್ತೇನೆ. ಮತ್ತು ಎಲ್ಲ ಸಮಾಜಗಳನ್ನ ಒಳಗೊಳ್ಳಬೇಕು, ಸರ್ವಸ್ಪರ್ಶಿ ಮತ್ತು ಸರ್ವವ್ಯಾಪಿ ಆಗಬೇಕು ಅಂತ ನಮ್ಮ ಕೇಂದ್ರ ಸಚಿವರು ಇದಕ್ಕೆ ತಾನೇ ಹೇಳಿದ್ರು. ಆ ರೀತಿಯ ಒಂದು ಆಕಾಂಕ್ಷೆ ನಮ್ಮ ಕೇಂದ್ರದ ನಾಯಕತ್ವ. ಆ ಹಿನ್ನೆಲೆಯಲ್ಲಿ ಇವತ್ತು ನನಗೆ ಈ ಒಂದು ಸ್ಥಾನಮಾನವನ್ನ ಕೊಡು ಮಾಡಿರುವಂತದ್ದು, ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುವಂತದ್ದು. ಸೊ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಪರವಾದ ಚಿಂತನೆಗಳಲ್ಲಿ ನಾನು ಕೈ ಜೋಡಿಸಿ ಕೆಲಸ ಮಾಡುವಂತ ಇಚ್ಛೆ. ಮನೆ ಪ್ರಶ್ನೆ ಏನ್ ಸರ್, ಕುರುಬ ಸಮಾಜವರು ಇಷ್ಟೊಂದು ಸಂತಸರಾಗಿದ್ದೀರಿ, ಎಲ್ಲ ತಮ್ಮ ಜೈಕಾರ ಆಗ್ತಾ ಇದಾರೆ, ಇಷ್ಟೊಂದು ಅಭಿನಂದನೆ ಮಹಾಪುರ ಹರಿದು ಬರ್ತಾ ಇದ್ದಾರೆ, ಕೊನೆಯದಾಗಿ ಏನ್ ಹೇಳ್ತೀವಿ? ನಾನು ಈಗಾಗಲೇ ಹೇಳಿದೆ, ಕುರುಬ ಸಮುದಾಯಕ್ಕೆ ಒಂದು ರೀತಿಯ ವಿದ್ಯುತ್ ಸಂಚಲನ ಆಗಿದೆ. ಯಾಕೆ ವಿದ್ಯುತ್ ಸಂಚಲನ ಆಗಿದೆ ಅಂದ್ರೆ 40 ವರ್ಷಗಳ ಇತಿಹಾಸದಲ್ಲಿ ಯಾರು ರಾಜ್ಯಸಭೆಗೆ ಪ್ರವೇಶ ಮಾಡಿರ್ತೀವಿ. ಮತ್ತು ಇವತ್ತು 45 ಲಕ್ಷ ಇರುವಂತ ಈ ರಾಜ್ಯದಲ್ಲಿ ಕುರುಬ ಸಮಾಜ ಎಲ್ಲ ಜಿಲ್ಲೆಗಳಲ್ಲಿ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ಇದೆ. ಅದಕ್ಕೆ ಸಲ್ಲಬೇಕಾದಂತ ಸರಿಯಾದ ಒಂದು ಪ್ರಾತಿನಿಧ್ಯ ಸಲ್ಲಬೇಕು. ಅದು ವಿಶೇಷವಾಗಿ ನರೇಂದ್ರ ಮೋದಿಯವರ ಏನು ನೇತೃತ್ವದಲ್ಲಿ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಲ್ಲಬೇಕು ಮತ್ತು ಸಲ್ತಾ ಇದೆ. ಅದಕ್ಕೆ ಆಕರ್ಷಿತರಾಗಿ ಅತ್ಯಂತ ಖುಷಿಯಿಂದ ಇವತ್ತು ಜನ ಇಲ್ಲಿ ಬಂದಿದ್ದಾರೆ, ನನ್ನ ಬಾಂಧವರು ಇಲ್ಲಿ ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಕುರುಬ ಸಮಾಜ ಈಗ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗುವುದಕ್ಕೆ ನಮ್ಮ ಪಾತ್ರ ಹೇಗಿರುತ್ತೆ ಅಂತ ಹೇಳಿ? ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮ ಸ್ವಾಮೀಜಿಯವರು ಮತ್ತು ನಮ್ಮ ಸಮಾಜದ ಮುಖಂಡರು, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಒಂದು, ನಮ್ಮ ಸಮಾಜವನ್ನ ST ಸಮುದಾಯಕ್ಕೆ ಆ ಒಂದು ರಿಸರ್ವೇಶನ್ಗೆ ಸೇರಿಸಬೇಕು ಅನ್ನೋ ಒಂದು ಹೋರಾಟವನ್ನ ನಮ್ಮ ಸ್ವಾಮೀಜಿಯವರು ಈಗಾಗಲೇ ಕೈ ಎತ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಅನೇಕ ಮುಖಂಡರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯಸಭೆಯಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಪ್ರಾತಿನಿಧ್ಯತ್ವವನ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ತಿಳಿಸಲಿಕ್ಕೆ ಇಚ್ಛೆ. ಧನ್ಯವಾದ.